ಹಲೋ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಫ್ರೆಂಚ್ ಫ್ರೈಸ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಫಸ್ಟು ಮಕ್ಕಳು ಬಂದ್ಬಿಟ್ಟು ನಮ್ಮ ಅಕ್ಕ ಹತ್ರ ಮಾಡಿಕೊಡು ಅಂತ ಕೇಳಿದ್ರು. ಸೊ ಅದಕ್ಕೆ ನಮ್ಮ ಅಕ್ಕನೂ ಹೂವು ಅಂತ ಹೇಳಿದ್ಲು. ನಾನೇನಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ಸುಲ್ಕೊಟ್ರಾಯ್ತು ಅಂತ ಆಲೂಗಡ್ಡೆ ಮತ್ತು ಸುಲಿಯೋದು ಚಾಕುನ ತೊಗೊಂಡೋಗಿ ಅಡುಗೆ ಮನೆಯಿಂದ ಆಚೆ ತೊಗೊಂಡೋಗಿ ಸುಲಿಯೋಣ ಅಂತ ಫುಲ್ ಸ್ಟಾರ್ಟ್ ಮಾಡಿದೆ. ಹೆಂಗಿದ್ರು ಸಂಡೇ ಆದರೂ ಮನೇಲಿರ್ತಾರೆ, ಮಕ್ಕಳಿಗೆ ಇಷ್ಟ ಆಗಿದ್ದು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಅಂದ್ಕೊಂಡ್ಲು. ಸೊ ಅಷ್ಟರಲ್ಲಿ ಮಕ್ಕಳು ಇದನ್ನೇ ಮಾಡಬೇಕು ಅಂತ ಹೇಳಿದ್ವು. ಸರಿ ಆಯಿತು ಅಂತೇಳ್ಬಿಟ್ಟು ನಮ್ಮ ಅಕ್ಕನೂ ಮಾಡಿಕೊಡ್ತಾಯಿದ್ಲು. ಈ ಮಕ್ಕಳಿರೋ ಮನೇಲಿ ಸಂಡೇ ಏನಾರು ಮಾಡಿಕೊಟ್ಟಿಲ್ಲ ಅಂದರೆ ಸಮಾಧಾನನೇ ಇರಲ್ಲ ತಾಯಂದಿರಿಗೆ. ಮತ್ತು ಈ ಫ್ರೆಂಚ್ ಫ್ರೈಸ್ ಮಾಡೋದು ತುಂಬ ಈಸಿನೇ ಇರುತ್ತೆ, ಬೇಗ ತಟ್ಟಂತ ಮಾಡ್ಕೊಳ್ಬೋದು. ಅದೇನಿಲ್ಲ, ಸುಮ್ಮನೆ ಆಲೂಗಡ್ಡೆ ತೊಗೊಂಬಿಟ್ಟು ಆಲೂಗಡ್ಡೆ ಸುಲಿದ್ಬಿಟ್ಟು ಆಲೂಗಡ್ಡೆನ ಉದ್ದುದಾಗಿ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲಿ ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತೀವಿ. ಬೇಕು ಮನೇಲಿ ಇನ್ನೂ ಸಾಸ್ ಇದ್ದರೆ ಸಾಸ್ ಹಾಕೊಂಡು ತಿಂತಾರೆ. ಇದು ಈಸಿ ಇದೆ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡ್ವಿ. ನಮ್ಮ ಅಕ್ಕ ಇದನ್ನೇ ಮಾಡೋಣ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂದೆ. ಆದರೆ ಒಂದೊಂದು ಸತಿ ಯಾವ ಥರ ಅನಿಸುತ್ತೆ ಅಂದರೆ, ಮಕ್ಕಳ ಮನೇಲಿ ಇಟ್ಕೊಂಡ್ಬಿಟ್ಟು ಯಾವುದನ್ನ ವೀಡಿಯೋ ಮಾಡಬೇಕು ಅಂದರೆ ಅದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ ಅನಿಸುತ್ತೆ. ತುಂಬ ಅಂದರೆ ತುಂಬ ಕಾಟ ಕೊಡ್ತಿರ್ತಾರೆ. ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ವೀಡಿಯೋ ಮುಂದೆ ಬರೋದು, ಇಲ್ಲಾಂದರೆ ಫೋನ್ ಅಲ್ಲಾಡಿಸೋದು, ಏನಾದರೂ ಒಂದು ಕಾಟ ಕೊಡ್ತಾನೆ ಇರ್ತಾರೆ, ಹೇಳೋಕ್ಕಾಗೋದಿಲ್ಲ. ಸೊ ಅದೇ ಗ್ಯಾಪಲ್ಲಿ ನಂದು ಕಟ್ ಮಾಡೋದು ಎಲ್ಲ ಮುಗಿತಾ ಬಂತು. ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡ್ವಿ. ಎಷ್ಟು ಅಂದರೆ ಉದ್ದುದಕ್ಕೆ ನೀಟಾಗಿ ಒಂದೇ ಲೆವೆಲಿಗೆ ಕಟ್ ಮಾಡಿದ್ರೂ ಇನ್ನೂ ಚೆನ್ನಾಗಿ ಬರ್ತವೆ. ಅಂದರೆ ನನಗೆ ಹೆಂಗೆ ಬರ್ತೋ ಆ ಥರ ಕಟ್ ಮಾಡಿದೆ, ಉದ್ದುದಕ್ಕೆಲ್ಲ ಕಟ್ ಮಾಡಿದೆ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ನಮ್ಮ ಪಾಪನೂ ಕರ್ಕೊಳಕ್ಕೆ ಬಂದೆ. ಅವನು ಬರಲಿಲ್ಲ, ಹೋದ. ಆದರೆ ಮುಖ ತೋರಿಸ್ಬೇಕು ಅಂತ. ಅದಾದಮೇಲೆ ನಮ್ಮ ಅಕ್ಕ ಏನು ಮಾಡಿದ್ಲು, ಕಟ್ ಮಾಡಿದ್ದನ್ನೆಲ್ಲ ತೊಗೊಂಡೋಗಿ ಒಂದು ನೀರಲ್ಲಿ ಒಂದಿಷ್ಟು 1 ಅವರ್ 2 ಅವರ್ ನೆನೆಯಾಕ್ಬಿಟ್ಲು. ಬಟ್ಟೆಲಿ ಹಾಕೊಂಡ್ಬಿಟ್ಟು ನೀರನ್ನೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಹಾಕಿದ್ರೂ ಓಕೆ. ನೀರಲ್ಲೆಲ್ಲ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಫ್ರೈ ಮಾಡಿದ್ಲು. ಅದು ಬ್ರೌನ್ ಬರೋವರೆಗೂ ಮಾಡ್ಕೋಬೇಕು. ಅದು ಬ್ರೌನ್ ಬರೋವರೆಗೂ ಎಣ್ಣೆಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇರಬೇಕು. ನಾವು ಡೈರೆಕ್ಟ್ ನೀರಿಂದ ತೆಗೆದ್ಬಿಟ್ಟು ಹಾಕಿದ್ವಲ್ಲ, ಸ್ವಲ್ಪ ಜಾಸ್ತಿ ಹೊತ್ತೇ ಟೈಮ್ ತೊಗೋತು. ನೀವು ಬೇಕಾದ್ರೆ ಒಂದು ಬಟ್ಟೆಲಿ ತೊಗೊಂಡ್ಬಿಟ್ಟು ಹಾಕಿ, ಒಂದು ಬಟ್ಟೆಲಿ ತೊಗೊಂಡ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಹಾಕ್ಕೊಳ್ಳಿ, ಬೇಗ ಆಗ್ಬೋದು ಅನಿಸುತ್ತೆ. ನನಗೂ ಸರಿ ಗೊತ್ತಿಲ್ಲ, ಏನೋ ಗೊತ್ತಿರೋಷ್ಟು ಹೇಳ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಇದೇ ಗ್ಯಾಪಲ್ಲಿ ನಮ್ಮಮ್ಮ ನಾನು ಮಾಡ್ತೀನಿ, ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮಮ್ಮನೂ ಮಾಡೋಕ್ಕೆ ಟ್ರೈ ಮಾಡಿದ್ಲು. ನಮ್ಮ ಅಕ್ಕ ನೀನೇನು ಮಾಡ್ತೀವಿ, ಎಣ್ಣೆನ ಮುಖಕ್ಕೆ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಸೈಡಿಗೆ ಹೋಗಿ ಮತ್ತು ನಮ್ಮ ಅಕ್ಕನೇ ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡಿ ಬ್ರೌನ್ ಆಗಿದೆ, ಬ್ರೌನ್ ಬಂದಿರೋದು ಕಾಣ್ತಿದೆ ಅಲ್ವಾ. ಬ್ರೌನ್ ಬರೋವರೆಗೂ ಅದರಲ್ಲೇ ಇದು ಮಾಡಿಬಿಟ್ಟು ಆಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡ್ವಿ. ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದಕ್ಕೇ ನಾವೇನು ಮಾಡಿದ್ವಿ, ಉಪ್ಪು ಮತ್ತು ಖಾರನ ಉದಿಸ್ಕೊಂಡ್ವಿ. ಉಪ್ಪು ಮತ್ತು ಖಾರನ ಉದಿಸ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ವಿ. ನಮ್ಮನೇಲಿ ಸಾಸ್ ಇದ್ದಿಲ್ಲ, ಸೊ ಉಪ್ಪು ಖಾರ ಅಷ್ಟೇ ಹಾಕ್ಕೊಂಡ್ವಿ. ಅದೇ ಕ್ರಂಚಿಯಾಗಿ ಸೂಪರಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಬಾಯ್.